ಡಿಕೆ ಕನಸಿನ ಮತ್ತೊಂದು ಯೋಜನೆಗೆ ರೈತರು ಇದೀಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿರೋಧ ಕೇಳಿ ಬಂದಿದೆ. ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ರೈತರು ತರಾಟೆ ತೆಗೆದುಕೊಂಡಿದ್ದಾರೆ. ಡಿಕೆ ಕನಸಿನ ಮತ್ತೊಂದು ಯೋಜನೆಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೀವ್ರ ವಿರೋಧ ಈಗ ಕೇಳಿ ಬಂದಿದೆ. ಸರ್ವೆಗೆ ಬಂದ ಅಧಿಕಾರಿಗಳಿಗೆ ರೈತರು ತರಾಟೆ ತೆಗೆದುಕೊಂಡಿದ್ದಾರೆ. ನಾವು ಭೂಮಿ ಕೊಡಲ್ಲ ಅಂತ ರೈತರು ಈಗ ಹೇಳಿರುವಂಥದ್ದು. ನಮ್ಮ ಭೂಮಿ ಕಸಿದುಕೊಳ್ಳುವ ಯತ್ನ ಮಾಡಲೇಬೇಡಿ, ಪರಿಣಾಮ ನೆಟ್ಟಗಿರಲ್ಲ ಅಂತ ಹಸಿರು ಸೇನೆ ಕಿಡಿಕಾರಿರುವಂಥದ್ದು ಸರ್ವೆಗೆ ಬಂದಿರುವ ಅಧಿಕಾರಿಗಳ ವಿರುದ್ಧ. ಇದೀಗ ರೈತರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆಯಾ ಡಿಕೆ ಸರ್ಕಾರ? ಸಿಎಂ ಡಿಕೆ ಆಡಳಿತದ ವಿರುದ್ಧ ರೈತರು ಗರಮ್ಮೋ ಗರಂ. ಭೂ ಕಬಳಿಕೆಗೆ ಮುಂದಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಡಿಕೆ ಕನಸಿನ ಮತ್ತೊಂದು ಯೋಜನೆಗೆ ಇದೀಗ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಕನಸಿನ ಮತ್ತೊಂದು ಯೋಜನೆ ಇದು. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇದೀಗ ವಿರೋಧ ಕೇಳಿ ಬಂದಿರುವಂತದ್ದು. ನೆಲಮಂಗಲದಲ್ಲಿ ಸರ್ವೆಗೆ ಬಂದಂತ ಅಧಿಕಾರಿಗಳಿಗೆ ರೈತರು ಸಖತ್ತಾಗಿ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿದ್ದಾರೆ ರೈತರು. ಜೊತೆಗೆ ನಾವು ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ, ನಮ್ಮ ಭೂಮಿಯನ್ನ ಕಸಿದುಕೊಳ್ಳುವಂತಹ ಯತ್ನವನ್ನ ಮಾಡಲೇಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪರಿಣಾಮ ನೆಟ್ಟಗಿರಲ್ಲ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಹಸಿರು ಸೇನೆ ಈಗ ಕಿಡಿಕಾರಿದೆ. ರೈತರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಡಿಕೆ ಸರ್ಕಾರ. ಒಂದ್ ಕಡೆ ಬಿಡದಿಯಾಗಿದ್ರೆ ಮತ್ತೊಂದ್ ಕಡೆಗೆ ನೆಲಮಂಗಲದ ರೈತರು ಈಗ ಗುರಿ ಆಗ್ತಾ ಇರುವಂತದ್ದು ಡಿಕೆ ಸರ್ಕಾರ. ಸಿಎಂ ಡಿಕೆ ಆಡಳಿತದ ವಿರುದ್ಧ ರೈತರು ಈಗ ಗರಂ ಆಗಿದ್ದಾರೆ. ಭೂಮಿ ಕಬಳಿಕೆಗೆ ಮುಂದಾದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರೈತರು. ಇಲ್ಲಿ ಏರ್ಪೋರ್ಟ್ ಆಗುತ್ತೆ ಏನ್ ಮಾಡಕ್ಕೆ ಮಾಡ್ಯಾವ್ರ ಗೊತ್ತಿಲ್ಲ ತಾಯಿ, ನಮಗೆ ಮಾಹಿತಿ ಗೊತ್ತಿಲ್ಲ. ಗೊತ್ತಿಲ್ವಲ್ಲ, ಹೇಳ್ಬೇಕು ಮಾಡ್ತಾ ಇದ್ದೀವಿ ಸರ್. ಮಾಹಿತಿ ಹೇಳ್ಬೇಕು ಸರ್. ಇಂಥದ್ದು ಮಾಡ್ತೀವಿ ಏರ್ಪೋರ್ಟ್, ಇದು ಯಾವ ಇದು ವಿಚಾರ ಸರ್. ಎಲ್ಲ ಜಮೀನು ರೈತರುಗಳು ಅನ್ಯಾಯ ಎಲ್ಲ ಕಳ್ಕೊಂಡು ಹೋಗ್ತಾರಲ್ಲ, ಏರ್ಪೋರ್ಟ್ ಆಗಿ ಇದೆಲ್ಲ ಸಮಸ್ಯೆ. ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಏರ್ಪೋರ್ಟ್ಗಾಗಿ ಭೂಮಿ ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳು ಭೂ ಸರ್ವೆಗೆ ಬಂದಿದ್ದವರನ್ನ ತಡೆದು ರೈತರಿಂದ ಮುತ್ತಿಗೆ. ಸರ್ವೆ ಡ್ರೋನ್ ಉಪಕರಣ ಕಿತ್ತುಕೊಳ್ಳಲು ಕೂಡ ಯತ್ನಿಸಿದ್ದಾರೆ. ಭಾರೀ ಆಕ್ರೋಶಕ್ಕೂ ಕೂಡ ಈಗ ಕಾರಣ ಆಗಿರುವಂತದ್ದು. ಮೋಟಗಾನಹಳ್ಳಿ ಭಾಗದ ರೈತರಿಂದ ಭಾರೀ ವಿರೋಧ ಕೇಳಿ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗ್ರಾಮ ಮೋಟಗಾನಹಳ್ಳಿ, ಕೆಂಪಚಿಕ್ಕನಹಳ್ಳಿ ಹಾಗೂ ಕೋಡಿಹಳ್ಳಿಯಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ದಾಸೇಗೌಡನ ಪಾಳ್ಯ ಹಾಗೆ ಶೆಟ್ಟಿಹಳ್ಳಿ ಭಾಗದ ಜಮೀನಿನಲ್ಲಿ ಸರ್ವೆಗೆ ಅಂತ ಬಂದಿದ್ರು ಅಧಿಕಾರಿಗಳು. ಮಾಹಿತಿ ನೀಡದೆ ಸರ್ವೆಗೆ ಹೇಗ್ ಬಂದ್ರಿ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ವೆ ತಡೆದು ಸಿಬ್ಬಂದಿಯನ್ನ ವಾಪಸ್ ಕಳುಹಿಸಿದ್ದಾರೆ ರೈತರು. ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಂತೆ. ಏರ್ಪೋರ್ಟ್ಗಾಗಿ ಭೂಮಿ ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳು ಭೂ ಸರ್ವೆಗೆ ಬಂದಿದ್ದವರನ್ನೇ ತಡೆದು ರೈತರು ಈಗ ಮುತ್ತಿಗೆ ಹಾಕಿದ್ದಾರೆ. ಸರ್ವೆ ಡ್ರೋನ್ ಉಪಕರಣವನ್ನ ಈಗ ಕಿತ್ಕೊಳ್ಳಲು ಯತ್ನ ಆಗಿರುವಂತದ್ದು. ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮೋಟಗಾನಹಳ್ಳಿ ಭಾಗದ ರೈತರು ಭಾರಿ ವಿರೋಧವನ್ನ ಕೂಡ ತೋರಿದ್ದಾರೆ ಈ ಒಂದು ವಿಚಾರದಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗ್ರಾಮ ಆಗಿರುವಂತಹ ಮೋಟಗಾನಹಳ್ಳಿ ಜೊತೆಗೆ ಕೆಂಪಚಿಕ್ಕನಹಳ್ಳಿ, ಈ ಒಂದು ಗ್ರಾಮದಲ್ಲಿ ಸರ್ವೆಗೆ ಅಂತ ಬಂದಿದ್ರು ಅಧಿಕಾರಿಗಳು. ಆ ಒಂದು ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳು ಏನು ಡ್ರೋನ್ ಅನ್ನ ತೆಗೆದುಕೊಂಡು ಹಾರಿಸೋದಕ್ಕೆ ರೆಡಿ ಆಗಿರ್ತಾರೆ ಸರ್ವೆ ಮಾಡೋದಕ್ಕೆ. ಆದ್ರೆ ಆ ಒಂದು ಡ್ರೋನ್ ಅನ್ನೇ ಕೂಡ ಕಿತ್ಕೊಳ್ಳೋದಕ್ಕೆ ಯತ್ನ ಆಗಿರುವಂಥದ್ದು. ಆಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ನೀಡದೆ ನೀವು ಹೇಗೆ ಸರ್ವೆಗೆ ಬಂದ್ರಿ? ಸರ್ವೆ ನೀವು ಮಾಡೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟರು? ಪರ್ಮಿಷನ್ ಯಾರು ಕೊಟ್ಟರು? ರೈತರ ಜಮೀನಲ್ವಾ ಅದು? ಅವ್ರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನು ಹೇಳೋದಕ್ಕಾಗಲ್ಲ, ಯಾಕಂತಂದ್ರೆ ಅವ್ರದ್ದು ತಪ್ಪಿದ್ದೇ ಇದೆ. ರೈತರಿಗೆ ಮಾಹಿತಿ ಕೊಡದೇನೆ ಅವ್ರ ಜಾಗಕ್ಕೆ ಬಂದು ಅವ್ರ ಜಾಗನ ಸರ್ವೆ ಮಾಡಿದ್ರೆ ಯಾರು ತಾನೇ ಒಪ್ತಾರೆ? ಡಿ ಕೆ ಶಿವಕುಮಾರ್ ಅವರ ಸ್ಥಳಕ್ಕೆ ಹೋಗಿ ನೀವು ಈಗ ಸರ್ವೆ ಮಾಡಿದ್ರೆ ಬಿಡ್ತಾರ ಅವರು?
ಹಂಗೇನೆ ರೈತರಿಗೂ ಒಂದು ಭೂಮಿ ಇದ್ದೇ ಇರುತ್ತೆ. ಅವ್ರ ಪರ್ಮಿಷನ್ ಇಲ್ಲದೆ ಯಾರು ಹೋಗೋಕ್ಕಾಗಲ್ಲ. ಹೌದು, ಅವ್ರ ವೈಯಕ್ತಿಕ ಜಾಗ. ನೀವು ಹೇಗೆ ಹೋದ್ರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿ ಈಗ ಭಾರಿ ವಿರೋಧ ಕೂಡ ಕೇಳಿ ಬಂದಿರುವಂಥದ್ದು. ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಈಗ ಅಧಿಕಾರಿಗಳು ಕೂಡ ವಾಪಸ್ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಹಾಗಿದ್ರೆ ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋಗೋದಾದ್ರೆ, ರೈತರ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಏರ್ಪೋರ್ಟ್ ಅನ್ನ ಮಾಡೋದಕ್ಕೆ ಮುಂದಾದ್ರ? ಕನಸಿನ ಯೋಜನೆ, ಹೌದು ಸರ್, ನಿಮಗೆ ಇದು ಕನಸಿನ ಯೋಜನೆ. ಆದ್ರೆ ರೈತರ ಪರ್ಮಿಷನ್ ತಗೊಂಡ್ರ? ಆ ಭೂಮಿ ರೈತರದಲ್ವಾ? ಈ ರೀತಿಯಾಗಿ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ರೈತರು ಕೂಡ ಈಗ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ರೈತರು ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಇತ್ತ ನೆಲಮಂಗಲದಲ್ಲೂ ಕೂಡ ಈಗ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ವಿರೋಧವನ್ನ ಕಟ್ಟಿಕೊಂಡು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅಭಿವೃದ್ಧಿ ಆಗ್ಲಿ ಬೇಡ ಅಂತ ಅಲ್ಲ, ಆದ್ರೆ ಉಳುವ ಜಮೀನನ್ನ ಯಾಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಇದೀಗ. ಡಿ.ಕೆ. ಶಿವಕುಮಾರ್ ಅವರು ರೈತರ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಈ ರೀತಿಯಾಗಿ ಕಾರ್ಯಕ್ಕೆ ಮುಂದಾದ್ರ ಅನ್ನುವಂಥದ್ದು. ರೈತರು ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.